ಗಂಡ ಇದೇ ಊರಿನಲ್ಲಿದ್ದಾನೆ ಅಂತ ಗೊತ್ತಿದ್ದು ಮಗಳು ಅವನ್ ಕೈ ಕೆಳ ಕೆಲಸ ಮಾಡ್ತಿದ್ದಾಳೆ ಅಂತ ತಿಳಿದು ಒಂದು ದಿನ ಆದ್ರೂ ನೀನು ನಿನ್ ದುಃಖನ ನನ್ನ ಹತ್ರ ತೋಡ್ಕೊಳ್ಳಿಲ್ಲ. ಗ್ರೇಟ್. ಸರ್, ವಿದೌಟ್ ಸೆಕ್ಯೂರಿಟಿ ಯು ಕಾಂಟ್ ಗೋ ಸರ್. ಐ ನೋ ದಟ್. ಕಿರಣ್. ಓ ಸರ್, ಅಮ್ಮ ಸರ್, ನೀವು ಇಲ್ಲಿ ಇಷ್ಟೊತ್ನಲ್ಲಿ ಅದು ಸೆಕ್ಯೂರಿಟಿ ಇಲ್ಲದೆ ಬ್ಲಡಿ ಹೆಲ್ ದಿಸ್ ಸೆಕ್ಯೂರಿಟಿ ಡೂಯಿಂಗ್? ಸರ್, ಇಷ್ಟೊತ್ನಲ್ಲಿ ಸೆಕ್ಯೂರಿಟಿ ಇಲ್ಲದೆ ಬಂದಿದ್ದೀರಲ್ಲ, ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ಸೆಕ್ಯೂರಿಟಿ ಅವ್ರಿಗೆ ಹೇಳಿ. ರಿಲ್ಯಾಕ್ಸ್ ಕಿರಣ್, ರಿಲ್ಯಾಕ್ಸ್. ಸೆಕ್ಯೂರಿಟಿನ ನಾನೇ ಬೇಡ ಅಂತ ಬಿಟ್ಟು ಬಂದೆ. ನಿನ್ಗೆ ಅಪಾಯ ಆಗಿದೆ ಅಂತ ಗೊತ್ತಿತ್ತು ನನ್ನ ಕೈಲಿ ಸುಮ್ಮನೆ ಇರಕ್ಕಾಗ್ಲಿಲ್ಲಮ್ಮ. ಅಂಥದ್ದೇನಾಗಿಲ್ಲ ಸರ್, ಐ ಆಮ್ ಆಲ್ ರೈಟ್. ಆದ್ರೆ ನೀವ್ ಹೇಗೆ ಒಂಟಿಯಾಗಿ ಬಂದಿದ್ದು ತಪ್ಪು. ನಿಮ್ಗೇನಾದ್ರೂ ಅಪಾಯ ಆದ್ರೆ ನನಗೆ ಕೆಟ್ಟ ಹೆಸರು. ಬನ್ನಿ, ಡ್ರಾಪ್ ಮಾಡ್ತೀನಿ. ನಾನಿವಾಗ ಸಿಎಂ ಆಗಿ ಬರ್ಲಿಲ್ಲಮ್ಮ. ಒಂದ್ ಹೆಣ್ಣು ಮಗುಗೆ ತಂದೆ ಸ್ಥಾನದಲ್ಲಿ. ಓಹೋ, ತಂದೆ ಅಂತ ಹೇಳ್ಕೊಳಕ್ಕೆ ಇನ್ನೂ ಸ್ವಾಭಿಮಾನ ಬಿಡ್ತಾ ಇಲ್ಲ ಅಲ್ಲ? ಎಷ್ಟೇ ಆದ್ರೂ ಹೆಣ್ಮಗು, ಅದು ಬೇಡವಾದದ್ದು. ಹ್ಯಾಕ್ ತಂದೆ ಅಂತ ಒಪ್ಕೋತೀರಿ? ಅಂದ್ರೆ ಕಿರಣ್ಗೆಲ್ಲ ವಿಷಯನೂ ಗೊತ್ತು, ಅವಳಿಗೆಲ್ಲ ಗೊತ್ತು. ತನ್ನ ತಾಯಿ ತಾಳಿನ ಕಿತ್ಕೊಂಡು ಮನೆಯಿಂದ ಹೊರಗೆ ಹಾಕಿದ್ದು, ಅದೇ ತಾಯಿ ಯಾರ ಹಂಗನಲ್ಲೂ ಬಾಳ್ದೆ ತನ್ನ ಕರುಳಿನ ಕುಡಿನ ಬೆಳೆಸಿ ಓದಿಸಿದ್ದು, ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ಸಾಧಿಸಿ ತೋರಿಸಿದ್ದು ಎಲ್ಲಾನು ಗೊತ್ತು. ನನ್ನಿಂದ ನಿಮ್ಗೆ ತುಂಬಾ ಅನ್ಯಾಯ ಆಗೋದು. ಐ ಆಮ್ ಸಾರಿ. ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ. ನೀವು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತೋರು ಯಾರು? ನಾನು, ನನ್ನ ಮಗಳು. ಸುಮ್ನೆ ಹಾಗೆ ಒಂದ್ಸಲ ಸಾರಿ ಅನ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಶಾರದಾ, ನನ್ನ ಮಾತಿನಲ್ಲೇ ಕೊಲ್ಬೇಡ. ನಾನು ಸಾಕಷ್ಟು ನೋವು ಅನುಭವಿಸಿದ್ದೀನಿ, ಇನ್ನೂ ಅನುಭವಿಸ್ತಾನೆ ಇದ್ದೀನಿ. ಕ್ಷಮಿಸು, ದಯವಿಟ್ಟು ನನ್ನ ಕ್ಷಮಿಸು. ಕ್ಷಮಿಸ್ತೀನಿ, ಆದ್ರೆ ನಾನ್ ಕೇಳಿದ್ದನ್ನ ಕೊಟ್ರೆ ಮಾತ್ರ. ಕೊಡ್ತೀನಿ. ಏನ್ ಬೇಕು ಕೇಳು, ಏನ್ ಬೇಕಾದ್ರೂ ಕೊಡ್ತೀನಿ. ನಾನ್ ಕಳ್ಕೊಂಡ ನನ್ನ ಸುಂದರವಾದ ಪುಟ್ಟ ಸಂಸಾರದ ಸವಿಗನಸುಗಳನ್ನ ವಾಪಸ್ ಕೊಡಿ. ನನ್ನ ಮಗಳು ಹುಟ್ಟವಾಗ್ಲೇ ಕಳ್ಕೊಂಡ ಅಪ್ಪ ಅನ್ನೋ ಪ್ರೀತಿನ ವಾಪಸ್ ಕೊಡಿ. ಕೊಡ್ತೀರಾ? ಹೇಳಿ, ಕೊಡ್ತೀರಾ? ನೀವು ಕೊಟ್ಟರು ನಮಗ್ ಬೇಕಾಗಿಲ್ಲ. ಹೌದು, ಯಾಕೆಂದ್ರೆ ನನ್ನ ಕಿರಣ್ಗೆ ಅಪ್ಪ ಅನ್ನೋ ಕೊರತೆನೇ ಇಲ್ಲದ ಹಾಗೆ ಬೆಳೆಸಿದೀನಿ. ಇವತ್ತು ಸಮಾಜದಲ್ಲಿ ಅವಳನ್ನ ಪ್ರತಿಷ್ಠಿತ ಸ್ಥಾನದಲ್ಲಿ ಡಿಸಿಪಿ ಕಿರಣ್ ಆಗಿ ನಿಲ್ಸಿದೀನಿ. ಅದನ್ನ ಹೇಳ್ಕೊಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಆದ್ರೆ ನಿಮ್ಗೆ ಹೇಳ್ಕೊಳಕ್ಕೆ ಏನಿದೆ? ಹೆಣ್ಣು ಅಂದ್ರೆ ಕೇವಲವಾಗಿ ಕಾಣ್ತಾ ಇದ್ದ ನಿಮ್ಗೆ ಒಬ್ಬ ಗಂಡು ಮಗ ಇದಾನಲ್ಲ, ಅವನು ಏನ್ ಮಾಡ್ಕೊಂಡಿದ್ದಾನೆ? IAS, IPS, MBBS, MBA, ಇಂಜಿನಿಯರಿಂಗ್ ಏನ್ ಮಾಡ್ಕೊಂಡಿದ್ದಾನೆ? ಪೊರ್ಕಿ ತರ ಅಲ್ಕೊಂಡು ಪೋಲಿ ವಿದ್ಯೆಗಳಲ್ಲಿ ಡಾಕ್ಟರೇಟ್ ಮಾಡ್ತಿದ್ದಾನೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಆವತ್ ಏನಂದ್ರಿ ನೀವು? ಗಂಡು ಮಕ್ಕಳಾದ್ರೆ ಮುಪ್ಪಿನಲ್ಲಿ ಆಸರೆ ಕೊಡೋ ತೋಳ್ಬಲ ಅಂತಂದ್ರಿ. ಆಸರೆ ಸಿಕ್ತಿದ್ಯಾ ಅವನಿಂದ? ಶವ ಸಂಸ್ಕಾರ ಮಾಡೋದಕ್ಕೆ ಗಂಡು ಮಗನೇ ಲಾಯಕ್ಕು ಅಂತ ಹೇಳ್ತಿದ್ರಲ್ಲ, ಸಂಸ್ಕಾರ ಮಾಡೋವರೆಗೂ ನಿಮ್ ಮಗ ನಿಮ್ ಜೊತೆಲೇ ಇರ್ತಾನೆ ಅನ್ನೋ ಗ್ಯಾರಂಟಿ ಇದೆಯಾ ನಿಮ್ಗೆ? ಬದುಕಿಸ್ಬೇಕಾದ ಮಗ ಇವತ್ತು ನಿಮ್ಮನ್ನ ಇಂಚೀಚಾಗಿ ಸಾಯಿಸ್ತಾ ಇದ್ದಾನೆ. ನೀವು ಬೇಡ ಅಂತ ಬಿಟ್ಟು ನನ್ನ ಮಗಳು ನಿಮ್ಮನ್ನ ಸಾಯೋದ್ರಿಂದ ಬದುಕಿಸಿದಾಳೆ. ಎಂಥ ವಿಪರ್ಯಾಸ ಅಲ್ಲ? ಶಾರದಾ, ನಾನ್ ತಪ್ಪು ಮಾಡಿದೆ, ಅದಕ್ಕೋಸ್ಕರ ಪಶ್ಚಾತ್ತಾಪನೂ ಪಡ್ತಾ ಇದ್ದೀನಿ. ಈಗ ನೀವು ನನ್ನ ಜೊತೆ ಬಂದ್ರೆ ನಿಮ್ಮನ್ನ ಚೆನ್ನಾಗಿ ಇಟ್ಕೋತೀನಿ. ಶಬಾಷ್. ಜಗತ್ತಲ್ಲಿ ಎಲ್ಲೂ ನಡೆದೇ ಇಲ್ಲ ಅನ್ಸುತ್ತೆ. ಇಲ್ಲ, ನಾನೇ ಕೇಳಿಲ್ವೇನೋ ಅನ್ನಿಸ್ತಾ ಇದೆ. ನೋಡ್ದ್ಯಾ? ನೋಡು, ಕಟ್ಕೊಂಡ್ ಹೆಂಡತಿನ ಇಟ್ಕೋತೀನಿ ಅಂತ ಹೇಳ್ತಿದ್ದಾರೆ. ಇದು ಈ ಮನುಷ್ಯ ದೊಡ್ಡಸ್ತಿಗೆ. ಶಾರದಾ, ಶಾರದಾ, ಕಿರಣ್, ನಾನು ಆ ಅರ್ಥದಲ್ಲಿ ಹೇಳಿಲ್ಲಮ್ಮ. ನಿಮ್ ತಾಯಿ ನನ್ನನ್ನ. ಯು ಆರ್ ಟೂ ಲೇಟ್. ಐ ಮೀನ್ ಇಟ್ಸ್ ಟೂ ಲೇಟ್. ಬನ್ನಿ, ಡ್ರಾಪ್ ಮಾಡ್ತೀನಿ. ನೋಡು, ನನ್ನ ವೆಹಿಕಲ್ನ CM ಮನೆಗೆ ಕಳಿಸ್ಕೊಡು. ಓಕೆ ಮೇಡಮ್. ಬನ್ನಿ ಸರ್, ಕೂತ್ಕೊಳ್ಳಿ.
ನಾನಿನ್ ಬರ್ತೀನಿ. ಏಯ್ ನಿಂತ್ಕೊಳೆ. ಅವತ್ ಏನಂದೆ ನೀನು? ನನ್ನ ಮಗನ ಸ್ಥಾನದಲ್ಲಿ ಹೆಣ್ಮಗು ಇದ್ದಿದ್ರೆ ಅವಳು ನಿನ್ನ ವಯಸ್ಸಿನವಳೇ ಆಗಿರ್ತಿದ್ಲು ಅಂತಲ್ಲ. ಅಕಸ್ಮಾತ್ ಹೆಣ್ಮಗು ಇದ್ದಿದ್ರೆ ಅವಳನ್ನ ಸರಿ ಹೊತ್ನಲ್ಲಿ ಗಂಡಸು ಜೊತೆ ಓಡಾಡಕ್ಕೆ ಬಿಡ್ತಿರ್ಲಿಲ್ಲ. ಯಾಕ್ರಿ ತಡಿತೀರ ಅವಳ? ಅವಳಿವತ್ ನನ್ಗೇನೋ ಮಾಡಕ್ಕಾಗಲ್ಲ. ಕಾಕಿ ಬಟ್ಟೆ ಮೈ ಮೇಲಿದ್ರೆ ತಾನೇ ಅವಳು ನನಗ್ ಪೋಗ್ರು ತೋರ್ಸೋದು. ಸೀರೆ ಉಡೋಳು ಕಚ್ಚೆ ಹಾಕಿದ್ರೆ ಏನಾಗುತ್ತೆ ಅಂತ ನಾನ್ ನಿನಗ್ ತೋರಿಸ್ತೀನಿ. ಬಾರೆ ಬಾ. ಯಾಕ್ ಡ್ಯಾಡ್, ನಿಮ್ಮಿಬ್ಬರು ನಾಟಕ ಗೊತ್ತಾಗೋಯ್ತು ಅಂತ ಕೋಪನ? ಚಟ್ಟಕ್ಕೇರೋ ವಯಸ್ಸಾದ್ರೂ ರಂಗೀಲ ಆಟ ಆಡೋ ಚಟ ಬಿಟ್ಟಿಲ್ಲ ಅಲ್ಲ ನಿನಗೆ? ಹರಿ, ಯಾರ ಬಗ್ಗೆ ಏನ್ ಮಾತಾಡ್ತಾ ಇದ್ಯಾ ನೀನು? ಅವಳು ಯಾರು ಗೊತ್ತಾ? ಸರ್, ಯಾಕೆ ಅವಳು ತಡದ್ಲು ಅಂತ ಸುಮ್ನಾಗ್ಬಿಟ್ಟೆ? ಹೇಳು ಹೇಳು ಯಾರು ಅಂತ. ನಾವು ಕೇಳೇ ಬಿಡ್ತೀವಿ. ಹೇಳಕ್ಕಾಗ್ತಾ ಇಲ್ಲಲ್ಲ, ಬಟ್ ಐ ನೋ ಶಿ ಈಸ್ ಯೋರ್ ಕೀಪ್. ನನ್ ಕಣ್ಣು ಮುಂದೆ ಯಾರು ನಿಂತ್ಕೋಬೇಡಿ. ಗೆಟ್ ಔಟ್, ಗೆಟ್ ಔಟ್. ಹೆಣ್ಣು ತನ್ನ ಕಷ್ಟ ಸುಖಗಳನ್ನ ಹೇಳ್ಕೊಳಕ್ಕೆ ಅವಳಿಗೆ ತಾಯಿ ಇರಬೇಕು, ಇಲ್ಲ ಮಗಳಿರ್ಬೇಕು. ತಾಯಿನೇ ತನ್ನ ನೋವನ್ನ ಮಗಳ ಮುಂದೆ ಹೇಳ್ಕೊಂಡಾಗ ಆ ಮಗಳು ತನ್ನ ದುಃಖನ ಯಾರ ಮುಂದೆ ಹೇಳ್ಕೊತಾಳೆ? ಪ್ರತಿಯೊಬ್ಬ ಹೆಣ್ಣಿಗೂ ಒಂದು ತೋಳಾಸರೆ ಬೇಕೇ ಬೇಕು. ಆ ತೋಳಾಸರೆ ನಾನಾಗಕ್ಕೆ ಇಷ್ಟಪಡ್ತೇನೆ. ಅಮ್ಮ, ನಾನು ನಿನಗೆ ಪ್ರಾಮಿಸ್ ಮಾಡಿದ ಹಾಗೆ ನನಗ್ ಬೇಕಾದವ್ರನ್ನ ಪ್ರೀತಿಸೋದಕ್ಕಿಂತ ನನ್ನನ್ನ ಪ್ರೀತಿಸೋರ್ನ ಇವತ್ತು ನಿನ್ ಮುಂದೆ ಕರ್ಕೊಂಡು ಬಂದು ನಿಲ್ಸಿದ್ದೀನಿ. ಇವರು ಸೂರಜ್ ಅಂತ. ಸೂರಜ್ ನನ್ ಜೀವ, ನನ್ ಸರ್ವಸ್ವ, ನನ್ ತಾಯಿ. ನೀವಿಬ್ರು ಮಾತಾಡ್ತಾ ಇರಿ, ನಾನು ಈಗಲೇ ಬಂದ್ಬಿಡ್ತೀನಿ. ಓಕೆ ಅಮ್ಮ. ಏನಮ್ಮ ಇದು? ಕನ್ಯಾಸರೆ ಬಿಡ್ಸಕ್ ಒಪ್ಕೊಂಡಿರೋ ಪುಣ್ಯಾತ್ಮನಪ್ಪ ನೀನು. ನಿನ್ ಋಣನ 7 ಜನ್ಮಕ್ಕೂ ತೀರ್ಸೋಕ್ಕಾಗಲ್ಲ. ಛೇ, ದೊಡ್ಡ ಮಾತು. ಬಿಡ್ಸಕ್ ಅವನಿಂದ ಆರ್ಡರ್ ಬಂತು, ಬಿಡಿಸ್ದೆ, ದಟ್ಸ್ ಆಲ್. ನಿನಗೆ ಅಭ್ಯಂತರ ಇಲ್ಲ ಅಂದ್ರೆ ಆದಷ್ಟು ಬೇಗ ಈ ಮದ್ವೆ ಮುಗಿಸ್ಬಿಡೋಣ. ಹಿರೀಕ್ರಿ ನೀವು, ಹೇಗೆ ಹೇಳಿದ್ರೆ ಹಾಗೆ, ಎಲ್ಲಿ ಅಂದ್ರೆ ಅಲ್ಲೇ. ಸಿಂಪಲ್ ಆಗಿ ರಿಜಿಸ್ಟ್ರಾರ್ ಆಫೀಸಲ್ಲಿ ನಮ್ಮ ಮದ್ವೆ. ಅದು ಕೊಂಚ ಕಾಸ್ಟ್ಲಿ, ಸ್ವಲ್ಪ ಲೇಟು ಅನ್ಸುತ್ತೆ. ಅಮ್ಮ ಒಪ್ಪೋದಾದ್ರೆ ಇಲ್ಲೇ ಈಗ್ಲೇ ನಾನ್ ರೆಡಿ. ನಾನ್ ಡೆಲ್ಲಿಗೆ ಹೋಗಿ ಬಂದ್ಮೇಲೆ ಯು ಫಿಕ್ಸ್ ದಟ್ ಪ್ರೋಗ್ರಾಮ್. ಎಸ್ ಸರ್. ಓಕೆ ಸರ್, ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಏನಮ್ಮ, ಏನಾಗ್ಬೇಕು? ಐ ನೀಡ್ 3 hours ಪರ್ಮಿಷನ್ ಸರ್. ಯಾಕೆ? ಸ್ವಲ್ಪ ಪರ್ಸನಲ್ ಕೆಲಸ ಇದೆ. ಅದೇ ಏನ್ ಕೆಲ್ಸ ಅಂತ ನೀನ್ ಹೇಳಿದ್ರೆ. ಸರ್, ಇಟ್ಸ್ ಮೈ ಪರ್ಸನಲ್. ಅದನ್ನ ಹೇಳಲೇಬೇಕು ಅಂತ ಏನಿಲ್ಲ. ನಾನು ಪರ್ಮಿಷನ್ ಕೊಡ್ಲೇಬೇಕು ಅಂತ ಏನಿಲ್ಲ. ಇವತ್ತು 4 ಗಂಟೆಗೆ ರಿಜಿಸ್ಟ್ರಾರ್ ಆಫೀಸಲ್ಲಿ ನನ್ ಮದುವೆ. ಮದುವೆನಾ?
ಓಕೆ, ಮುಹೂರ್ತಕ್ಕೆ ಸರಿಯಾಗಿ ನಾನು ಸಾರಿ ಸರ್, ಔಟ್ಸೈಡರ್ಸ್ನ ಯಾರನ್ನೂ ಇನ್ವೈಟ್ ಮಾಡಿಲ್ಲ. ನಮ್ ತಾಯಿನೇ ನಮ್ಮಿಬ್ಬರಿಗೂ ಬಂಧು ಬಳಗಾಗಿ ನಿಂತ್ಕೊಂಡು ಮದುವೆ ಮಾಡ್ತಾ ಇದ್ದಾರೆ. ಕಿರಣ್, ನಾನು ನಿನ್ಗೆ ಐ ಥಿಂಕ್ ಯು ಆರ್ ಕನ್ವಿನ್ಸ್ಡ್. ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್.